ಇಲ್ಲಿ ಸಂಪ್ರದಾಯದ ಹಿಂದೆ ಆರೋಗ್ಯ ಇದೆ, ಸಂಪ್ರದಾಯದ ಹಿಂದೆ ಆರ್ಥಿಕತೆ ಇದೆ, ಸಂಪ್ರದಾಯದ ಹಿಂದೆ ಧರ್ಮ ಇದೆ. ಈಗ ಪಾದಯಾತ್ರೆ ಹೋಗ್ತಾರೆ, ಅವನು ಹೋಗುವಾಗ ಶುಗರ್ ಇರ್ತದೆ, ಅವ್ನು ಪಾದಯಾತ್ರೆ ಮುಟ್ಟರುವಾಗ ಶುಗರ್ ಹೋಗ್ಬಿಟ್ಟಿರ್ತದೆ ಅವಂಗೆ. ಯಾಕಂದ್ರೆ ಕಾಲ್ನಡಿಗೆ ಮಾಡುವಾಗ ಅಕ್ಯುಪಂಕ್ಚರ್ ಆಗ್ತದೆ ಕಾಲಿನಲ್ಲಿ. ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಊಟ ಹಾಕಿದವರು ಯಾರು ಮಾತಂಗ ಸಮಾಜಕ್ಕೆ ಯಾರು ಹಾಕಿಲ್ಲ, ಬ್ರಾಹ್ಮಣರು ಹಾಕಿಕೆ ಅವರಿಗೆ ಊಟ ಹಾಕಿದಾಗ ಹಾಕಿ ಅವ್ರು ಹೇಳಿದ್ದಾರೆ, ಅವಳ ದರ್ಶನ ಮಾಡದಿದ್ರೆ ನಿಮ್ಮ ಪರಿಪೂರ್ಣ ಆಗೋದಿಲ್ಲ ನಿಮ್ಮದು ಯಾತ್ರೆ ಅಂತ ಹೇಳಿದ್ದಾರೆ. ಅಲ್ಲೇ ದೇವಸ್ಥಾನದ ಬಲಗಡೆನೇ ಅವಳದು ದೇವಸ್ಥಾನ ಕಟ್ಟಿದ್ದಾರೆ, ಮಾಂಚಾಲಮ್ಮ. ಅಲ್ಲಿ ಹೋಗಿ ದರ್ಶನ ಮಾಡದೆ ಹೋದ್ರೆ ನಿಮ್ದು ಅಪೂರ್ಣ ಆಗ್ತದೆ ಅಂತ ಹೇಳ್ಯಾರ. ಇದು ಗೊತ್ತಿರ್ಬೇಕು ಅಲ್ರಿ. ಏನಂತೇಳೇನೆ, ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಹೇಳ್ತಾನೆ ಅನ್ನಬಸವಣ್ಣ. ಲಿಂಗಸ್ಥಳವ ಅರಿತವನೇ ಕುಲಜನು ಅಂದಾನೆ. ಮಾನವೀಯತೆ ತಿಳ್ಕೊಂಡವ ಕುಲಜ ಹೊರತು ವೃತ್ತಿ ಮಾಡವ ಕುಲಜ ಅಲ್ಲ. ವೃತ್ತಿ ಅನ್ನೋದು ವೃತ್ತಿ ಸೂಚಕ ಶಬ್ದ ಹೊರತು ಅದು ಕುಲ ಸೂಚಕ ಶಬ್ದ ಅಲ್ಲ. ಬ್ರಾಹ್ಮಣ ಅನ್ನೋದು ಜಾತಿ ಸೂಚಕ ಶಬ್ದ ಅಲ್ಲ. ಬ್ರಹ್ಮನನ್ನು ಅರ್ಥೈಸಿಕೊಂಡ ಅದ್ವೈತ ಸಿದ್ಧಾಂತಿಗೆ ಬ್ರಾಹ್ಮಣ ಅಂತ ಹೇಳ್ಬೋದೇ ಹೊರತು ಬ್ರಾಹ್ಮಣರು ಚಪ್ಪಲಿ ಅಂಗಡಿ ಇಟ್ಟಾರ ಹಂಗಾರೆ ಅವರಿಗೆ ಮಾತಂಗರು ಅನ್ನಕ್ಕೆ ಬರ್ತೈತೇನ? ಅಲ್ಲ. ಭಾಳ ವರ್ಷ ಆದಮೇಲೆ ಅದು ಬರ್ಬೋದು ರೂಢಿ ಒಳಗೆ. ಇಲ್ಲಿ ಯಾರೋ ಒಬ್ಬರು ನಮ್ಮೂರ ಹತ್ರ ಲಿಂಗಾಯತರು ಕಂಬಾರಕಿ ಮಾಡ್ತಾರೆ, ಅವ್ರಿಗೆ ಅಡ್ಡ ಹೆಸರು ಕಮ್ಮಾರ ಐತಿ, ಆದರೆ ಅವ್ರು ಪಂಚಮಸಾಲ್ಯಾರು. ವೃತ್ತಿ ಮಾಡೋದ್ರಿಂದ ಅದು ಬರ್ತದೆ. ಯಾರನ್ನೋ ಕರೆದ್ರಂತೆ ಅವಾಗ ಕಾಲದಲ್ಲಿ, ನೀವು ಇದನ್ನು ಕೆಲಸ ಮಾಡ್ತೀರನಂತೆ, ಗಟ್ಟಿ ಅದನ್ನು ಮಾಡ್ತಾನಂದ್ರು. ಅವರು ಅದೇ ಕುಲ ಆಗ್ಯಾರೆ. ಇವರು ಅದನ್ನು ವೃತ್ತಿನ ಹೋಗಿ ಜಾತಿ ಮಾಡಿ, ಜಾತಿ ಓದು ಕುಲ ಮಾಡಿ, ಕುಲನ ಬೇರೆ ಮಾಡಿ ಹಿಂದೂ ಅಲ್ಲ ನೀವು ಅಂತ ಹೇಳಿದ್ದಾರೆ. ಇದು ಅರ್ಥ ಯಾರಿಗಾಗಲ್ಲಲ್ರಿ, ಅವ್ರು ಹುಚ್ಚರಾಗ್ಬಿಟ್ಟಿದ್ದಾರೆ. ಯಾರೋ ಕೆಲವು ಸ್ವಾಮೀಜಿ ಮಾತಾಡ್ತಾರೆ, ತುಪ್ಪ ತಿಂದರೆ ಏನು ಹೇಳ್ತಾರೆ ಅವರು, ತುಪ್ಪ ತಿಂದವರಿಂದ ದೇಶಕ್ಕೆ ಒಳ್ಳೆಯದಾಗಿಲ್ಲ, ಮಾಂಸ ತಿಂದವರಿಂದ ದೇಶಕ್ಕೆ ಕೆಟ್ಟಾಗಿಲ್ಲ, ತುಪ್ಪ ತಿಂದವರಿಂದ ಒಳ್ಳೆಯದಾಗಿದೆ ಅಂತ. ಇದು ಒಳ್ಳೆಯದಾಗಿಲ್ಲವಂತೆ ತುಪ್ಪ ತಿಂದವರಿಂದ. ಆಮೇಲೆ ಹೇಳ್ತಾರೆ, ಲಕ್ಷ್ಮೀ ಪೂಜೆ ಮಾಡೋದರಿಂದ ಶ್ರೀಮಂತರಾಗೋದಾದರೆ ಅಮೇರಿಕ ಯಾಕೆ ಶ್ರೀಮಂತ ಇದೆ ಅಂತ ಕೇಳ್ತಾರೆ. ಅಲ್ಲ ರೀ, ಲಕ್ಷ್ಮೀ ಪೂಜೆ ಮಾಡೋದು ಹಣ ಬರಲಿ ಅಂತಲ್ಲ, ಹಣದ ಬಗ್ಗೆ ಶ್ರದ್ಧಾ ಬರಲಿ ಅಂತ. ಈಗ ಅವರು ರೂಪಾಯಿ ತೊಗೊಂಡು ಸಂಡಾಸ್ ಹೋದ್ರೆ ವರ್ಷಕ್ಕೋತಾರಂತ ಬೇರೆ ದೇಶದಾಗ. ನಾವು ಕಾಲಿಗೆ ರೊಕ್ಕ ಬಿದ್ದರೆ ನಾವು ನಮಸ್ಕಾರ ಹಾಂ. ಇವರು ಸ್ವಾಮೀಜಿಗಳು ಇದೇ ದೇಶದಲ್ಲಿ ಇದ್ದು ಲಕ್ಷ್ಮೀ ಪೂಜೆ ಮಾಡಿದ್ರೆ ಶ್ರೀಮಂತರಾಗ್ತಾರೇನೋ, ಹುಚ್ಚಪ್ಪಗಳಿರ ಅಂತ ಕೇಳ್ತಾರೆ. ಅದರ ಬಗ್ಗೆ ಶ್ರದ್ಧೆ ನಿರ್ಮಾಣ ಆಗಲಿ, ಹಣವನ್ನು ಹಾಳು ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ಬಂದಿದ್ದು. ಹಾವಿಗೆ ಹುತ್ತಕ್ಕೆ ಹಾಲು ಹಾಕಿದರೆ ಏನಾಗ್ತದೆ, ದವಾಖಾನೆಗಿದ್ದವ್ರಿಗೆ ಹಾಲು ಕೊಡ್ರಿ ಅಂತ ಕೇಳ್ತಿದ್ರು ಒಬ್ಬರು ಸ್ವಾಮೀಜಿಗಳು. ಹುತ್ತಕ್ಕೆ ಯಾಕೆ ಹಾಲು ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಹುತ್ತಕ್ಕೆ ಏನು ಲೀಟ್ರ್ ಗಂಟ್ಲೆ ಹಾಕ್ತಾರೆ, ಒಂದು ಚಮಚ ಹಾಕ್ತಾರೆ. ಹಾಲಿನ ವಾಸನೆಯು ಅಕಸ್ಮಾತ್ ಹಾವಿಗೆ ಬಡಿದ್ರೆ ಅದರಲ್ಲಿ ಕಾರಸ್ಥಾನದ ಬುದ್ಧಿ ಕಡಿಮೆ ಆಗ್ತದಂತೆ, ಕಚ್ಚುವ ಬುದ್ಧಿ ಕಡಿಮೆ ಆಗ್ತದೆ. ಆಕಳ ಹಾಲು ಸಾತ್ವಿಕ ಐತಿ, ಅದನ್ನು ಅಲ್ಲಿ ಹಾಕ್ತಾರೆ. ಹಾಕಿ ಆ ಮಣ್ಣು ತಗೋತಾರೆ, ಹಾಲು ಹಾಕಿ ಆ ಮಣ್ಣನ್ನು ಹಣಿಗೆ ಹಚ್ಕೊಂಡು ಬರ್ತಾರೆ. ಅದ್ರ ಸುತ್ತುವಾಗ ಹಾಲು ಹಾಕಿದಾಗ ಒಂದು ಪರಿಮಳ ಬಿಡ್ತದಲ್ಲ, ಅದನ್ನು ಸೇವನೆ ಮಾಡಿದರೆ ಗರ್ಭಿಣಿಗೆ ಪಿಡ್ಸ್ ಬರಲ್ಲ ಅಂತ ಇತ್ತು 18ನೇ ಶತಮಾನದಲ್ಲಿ. ಅದಕ್ಕೆ ಮಾಡಿದ್ದಾರೆ. ಇದೆಲ್ಲ ಅರ್ಥ ಇಲ್ಲ. ಕರ್ಕಿ ಯಾಕೆ ಹಾಕ್ತೀರಿ ನೀರಾಗೆ ಗ್ರಹಣದಾಗ, ಮತ್ತು ಹೊಳೆಯಾಗೆ ಯಾಕೆ ಹಾಕೋದಿಲ್ಲ ಅಂತ ಕೇಳ್ತಾರೆ. ಹೊಳೆ ಪಕ್ಕದಲ್ಲೆಲ್ಲ ಹುಲ್ಲ ಹರಿತಿರ್ತತಿ. ಇದು ನಾಲೆಜ್ ಇಲ್ಲ. ಗರಿಕೆ ಹುಲ್ಲಿಗೆ, ತುಳಸಿ ಪತ್ರಿಗೆ, ನೀರಿನಲ್ಲಿ ಬರುವ ಕಣ್ಣಿಗೆ ಕಾಣದಿರುವ ಮೈಕ್ರೋ ಬ್ಯಾಕ್ಟೀರಿಯಾಸ್ಗಳನ್ನು ಸಕ್ ಮಾಡೋ ಶಕ್ತಿ ಇರ್ತದೆ. ನೀವೊಂದು ಬಾವಿ ಒಳಗೆ ಒಂದು ಎಲೆ ಒಗಿರಿ, ಆ ಎಲೆ ಎಲ್ಲ ಡಸ್ಟ್ ಹಿಡ್ಕೊಂಡಿರ್ತದೆ. ನೀವು ಎತ್ತರಿ ಅದನ್ನು ಬಾವಿ ಒಳಗಿಂದ ಎಲೆ, ಆ ಬಾವಿಯಾಗಿನ ನೀರನ್ನು ಎಲೆ ಎಲ್ಲ ಅದು ಹಿಡ್ಕೊಂಡಿರ್ತತಿ ಒಂದು ಎಲೆ ಒಗೆದ್ರೆ. ಅದಕ್ಕೋಸ್ಕರ ಅದ್ರಾಗ ಹಾಕ್ತಾರೆ. ಇವ್ರಿಗೇನು ಗೊತ್ತಿಲ್ಲದೆ ಒಟ್ಟು ಇವ್ರಿಗೆ ಹೇಳಿರ್ತಾರೆ, ನೀವು ಈ ಸಂಪ್ರದಾಯ ಮಾಡೋದನ್ನು ಬಿಡಿಸ್ಬಿಡ್ರಿ, ಕಾಯಿ ಒಡಿಸೋದನ್ನು ಬಿಡಿಸ್ಬಿಡ್ರಿ, ಪ್ರದಕ್ಷಿಣೆ ಹಾಕೋದು ಬಿಡಿಸ್ರಿ, ಪಾದಯಾತ್ರೆಗೆ ಹೋಗೋದು ಬಿಡಿಸ್ರಿ, ಈ ತೇರು ಎಳೆದ್ರಿಂದ ಏನಾಗುತ್ತೆ ಹಿಂಗೆಲ್ಲ ಹೇಳ್ತಾರೆ. ಬಳೆ ಹಾಕೋಬೇಡಿ, ಕುಂಕುಮ ಹಚ್ಕೋಬೇಡ ಅಂತ ಹೇಳಿ ಅಂತೂ ಹೇಳ್ತಾರೆ. ಅದರಿಂದ ಏನಂದರೆ ಭಾರತದ ಧರ್ಮ ನಿಂತಿರೋದು ಸತ್ ಸಂಪ್ರದಾಯದ ಮೇಲೆ. ಅದನ್ನೇ ನಿಲ್ಸಕ್ಕೆ ಇವರು ಓಡಾಡ್ತಾರೆ. ಅದರಿಂದ ಅವರಿಗೆ ತೊಂದರೆ. ಅದು ಅದರ ಪರಿಣಾಮ ಆಗ್ತಾರೆ. ಈಗ ಪಾದಯಾತ್ರೆ ಹೋಗ್ತಾರೆ, ಅವನು ಹೋಗುವಾಗ ಶುಗರ್ ಇರ್ತದೆ, ಅವ್ನು ಪಾದಯಾತ್ರೆ ಮುಟ್ಟರುವಾಗ ಶುಗರ್ ಹೋಗ್ಬಿಟ್ಟಿರ್ತದೆ ಅವಂಗೆ. ಯಾಕಂದ್ರೆ ಕಾಲ್ನಡಿಗೆ ಮಾಡುವಾಗ ಅಕ್ಯುಪಂಕ್ಚರ್ ಆಗ್ತದೆ ಕಾಲಿನಲ್ಲಿ.
ನಡೆದು ಅಲ್ಲಿ ಬಿಂದುಗಳಿರ್ತಾವೆ, ಅದರಿಂದ ಅವ್ನಿಗೆ ಶುಗರ್ ಹೋಗಿಬಿಡ್ತದೆ. ಈ ಅಂಗಾಲಿನ ಭಾಗದಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಬಿ ಪಿ ಬರೋದಿಲ್ಲ. ಅದು ಯಾರಿಗೆ ಗೊತ್ತಿದೆ? ಅದಕ್ಕೆ ಹಾಳು ಹಾಕಿದ್ದೀನಿ ನಾ ಬಾಗಿಲಲ್ಲಿ. ಹಾಗೆ ಅದರದ್ದು ಅಭ್ಯಾಸ ಇಲ್ಲ, ಏನಾರು ಒಂದು ಹೇಳಿ ಮೂರ್ಖತನ ಮಾತಾಡ್ತಾರೆ. ನೋಡಿ ಇಲ್ಲಿ ಎಲ್ಲ ಟೈಲ್ಸ್ ಹಾಕ್ತಾರೆ, ನಾವು ಇಲ್ಲಿ ಹಸು ಓಡಾಡ್ತದೆ ನಮ್ಮದು, ಅದಕ್ಕೋಸ್ಕರ ಇಂಥದ್ದು ಹಾಕಿದ್ದೀವಿ. ನಮ್ಮ ಆಕಳ ಹಿಂಡಿ ಬಿಟ್ಟು ಬಿಡ್ತೀವಿ, ಇಲ್ಲೇ ಅಡ್ಡಾಡ್ತದೆ. ಇಲ್ಲಿ ಕಟ್ತೀವಿ, ಇಲ್ಲೇ ಮಕ್ಕೋತೀವಿ, ಇಲ್ಲಿ ಕಟ್ಟ್ರಿ ಇಲ್ಲೇ ಮಕ್ಕೋತೀವಿ. ನಾವು ಒಟ್ಟ ಸಗಣಿ ಹಾಕಿದ್ರೆ, ಗೋಮೂತ್ರ ಹಾಕಿದ್ರೆ ನಾವು ಒಟ್ಟ ಏನೂ ಮಾಡ್ಕೊಳಂಗಿಲ್ಲ. 2 ತಾಸು ಅದರ ಹತ್ರನೇ ಮಕ್ಕೋತೀವಿ. ಇದರಲ್ಲಿ ಈ ಸಂಪ್ರದಾಯದ ಹಿಂದೆ ಆರೋಗ್ಯ ಇದೆ, ಸಂಪ್ರದಾಯದ ಹಿಂದೆ ಆರ್ಥಿಕತೆ ಇದೆ, ಸಂಪ್ರದಾಯದ ಹಿಂದೆ ಧರ್ಮ ಇದೆ. ಮಾಡೋಂಗಿಲ್ಲ ಅಂದರೆ ಬಿಡಲಿ, ನಮಗೇನಾಗೋದಿದೆ? ನಾವು ಹೇಳಿಲ್ಲ ಮಾಡ್ರಿ ಅಂತ ಹೇಳಲ್ಲ ನಾವು, ಹೌದಾ? ಹೀಗಿದೆ ಇದು, ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಮಾಡಲ್ಲ ಅಂದ್ರೆ ಮಾಡಿಬಿಡಪ್ಪ, ಏನಾಗೋದಿದೆ? ಎಂಥ ಒಂದು ಪುಸ್ತಕ, ಇಂಥ ಪುಣ್ಯಾತ್ಮರ ದರ್ಶನ ಆಯಿತು. ನನಗೇನೋ ಒಂದು ಇದು ಆಯಿತು, ನನ್ನಲ್ಲಿ ಅದು ಹಿಂದುತ್ವ ಅಂತಕ್ಕಂಥದ್ದು ಬಹಳ ನನಗೆ ಇದು ರೀ. ಈ ಮಠಾಧೀಶನ ಕಂಡ್ರೆ ನನಗೆ ಆಗಿ ಬರಲ್ಲ. ಕಾರಣ ಏನು ಅಂತಂದರೆ ಅವರು ಬರೀ ವೈಭೋಗ, ಉತ್ಸವ, ದುಡ್ಡು ಸಂಗ್ರಹ ಮಾಡೋದು, ರಾಜಕೀಯಗಳ ಗೆಳತನ ಇದನ್ನು ಮಾಡ್ಯಾರ ಅವರು. ಈಗ ಕಾವ್ಯ ಬಟ್ಟೆ ಹಾಕೋತಾರೆ ಸ್ವಾಮೀಜಿಯವರು. ಮಕ್ಕಳಿರಲಿ ದೊಡ್ಡವರಿರಲಿ, ಅವ್ರು ನೋಡಿದ ತಕ್ಷಣ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಬೇರೆ ಬಟ್ಟೆ ಹಾಕ್ಕೊಂಡ್ರೆ ಯಾಕೆ ಮಾಡಲ್ಲ? ಸಾವುಕಾರಿಗೆ ಯಾಕೆ ಕಾಲಿಗೆ ಬೀಳಲ್ಲ? ಇಂಡಸ್ಟ್ರಿಯಲ್ಗೆ ಯಾಕೆ ಬೀಳಲ್ಲ? MLA ಅವ್ರಿಗೆ ಯಾಕೆ ಬೀಳಲ್ಲ? ಸ್ವಾಮೀಜಿಯವ್ರಿಗೆ ಯಾಕೆ ಬೀಳ್ತಾರೆ? ಸೂರ್ಯನ ಬಣ್ಣ ಅದು. ಸೂರ್ಯಗೆ ಮುದುಕಾಗೇನ? ಸೂರ್ಯ ಯಾವಾಗಾರ ವಯಸ್ಸಾಗೈತೆ ನಮ್ಗೆ? ಸೂರ್ಯ ಯಾವಾಗಾರ ತಡಾಗಿ ಬರ್ತಾನನ್ರಿ? ಸೂರ್ಯ ಬರ್ದಿದ್ರೆ ಬೆಳಕಾಗುತ್ತಾ? ಸೂರ್ಯ ಬರ್ದಿದ್ರೆ ಬೆಳೆ ಬರೋದಿಲ್ಲ. ಸೂರ್ಯ ಬರ್ಲಿಕ್ಕೆ ಮಳೆ ಬರೋಂಗಿಲ್ಲ. ಸೂರ್ಯ ಬರ್ಲಿಕ್ಕೆ ನಾಗರಿಕತೆನೇ ಇರೋಂಗಿಲ್ಲ. ಅವ ಜಗತ್ತು ಬೆಳಗ್ತಾನೆ. ಕಾವಿದಾರಿಗಳು ನಮ್ಮ ಮತಿಯನ್ನು ಬೆಳಗ್ತಾರೆ, ನಮ್ಮ ಅಜ್ಞಾನ ಬೆಳಗ್ತಾರೆ. ಅದಕ್ಕೆ ಅವರು ಕಾವಿ ಬಟ್ಟೆ ಹಾಕ್ಯಾರ. ಅದಕ್ಕೆ ಆ ಸಮಯ ಪ್ರಜ್ಞೆ ಇದೆ ಅವಂಗೆ, ಸೂರ್ಯನಿಗೆ. ಯಾರ ಭಾರತ ರತ್ನ ಕೊಡಕ್ಕೆ ಬರ್ತೈತೇನೆ ಅವಂಗೆ? ಅವನ ಹತ್ರ ಹೋಗಕ್ಕೆ ಬರ್ತೈತೇನೆ? ಅವಂಗೇನೂ ಬೇಕಾಗಿಲ್ಲ, ಅವನು ಬೆಳಗ್ತಾನೆ, ಉರಿತಾ ಇಲ್ಲ, ಬೆಳಗ್ತಾನೆ. ಹಾಗೆ ಸ್ವಾಮೀಜಿಯವರು ತಮ್ಮದೇನೋ ಒಂದು ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿರುವಂಥ ಒಂದು ರಕ್ತಗತವಾದ ಸ್ವಭಾವ ಇರ್ತದೆ. ಇವತ್ತೊಬ್ಬ ಪಾಕಿಸ್ತಾನದಲ್ಲಿ ನಿನ್ನೊಬ್ಬ ಆರಿಫ್ ಅನ್ನೋರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನೋಡಿರಿ ನೆಟ್ಟಲ್ಲಿ ಬರುತ್ತೆ, ಅಲ್ಲಿಯ ಪತ್ರಕರ್ತ ಆರಿಫ್ ಮೊಹಮ್ಮದ್ ಅಂತ ಇರ್ಬೋದು. ಆರಿಫ್ ಅಂತ ಅವನ ಹೆಸರು ಓದಿದ್ದೇನೆ. ಅವನೇನು ಹೇಳಿಕೆ ಕೊಟ್ಟಿದ್ದಾನೆ? ಸ್ಟೇಟ್ಮೆಂಟ್ ಕೊಟ್ಟಾನೆ. ಕುರಾನ್ ಪೂರ್ತಿ ಓದಿದೆ, ನನಗೆ ಒಟ್ಟು ಅದಕ್ಕೆ ಸಮಾಧಾನಕರ ಉತ್ತರ ಸಿಗಲಿಲ್ಲ. ನನಗೆ ಭಗವದ್ಗೀತಾ ಓದಿದ ಮೇಲೆ ನನಗೆ ಪೂರ್ಣ ಅರ್ಥ ಆಗಿದೆ ಅಂತ ಕೊಟ್ಟಾನೆ. ಯಾಕೆ ಹೇಳಿದಾನೆ ಅಂದರೆ ಒಂದು ಮಾತು ಹೇಳೇನದರಲ್ಲಿ, ಕೃಷ್ಣ ಕಟ್ಟ ಕಡೆಗೆ ಏನು ಹೇಳಿದಾನಂದ್ರೆ, ನನಗೆ ತಿಳಿದದ್ದು ನಾನು ನಿನಗೆ ಹೇಳಿದ್ದೀನಿ, ನಿನಗೆ ಇಚ್ಛೆ ಬಂದರೆ, ನಿನಗೆ ಸರಿ ಅನಿಸಿದ್ರೆ ಮಾಡು ಅಂತ ಹೇಳಿರೋದು ಏಕೈಕ ಧರ್ಮ ಹಿಂದೂ ಧರ್ಮ. ಕುರಾನ್ನಲ್ಲಿ ಹೀಗೇ ಮಾಡಬೇಕು ಅಂತಿದೆ, ಭಗವದ್ಗೀತೆಯಲ್ಲಿ ನಿನಗೆ ಇದು ಸರಿ ಅನಿಸಿದ್ರೆ ಮಾಡು ಅಂತಿದೆ. ಅವನು ನಿನ್ನೆ ಹೇಳಿಕೆ ಕೊಟ್ಟಾನು, ಇವತ್ತು ಬಂದಿದೆ ಅಂತ ಇತರ ಪತ್ರಿಕೆ. ಅದು ಯಾಕೆ ಹಂಗಾಗತ್ತೆ? ಈಗ ಇವನಿಗೆ ಅನಿಸುತ್ತೆ, ನಾನು ಗೋಶಾಲೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ. ಅಲ್ಲಿ ಹಂಗಿಲ್ಲ, ಅವ್ರು ಹೇಳಿದ್ದೇ ಮಾಡಬೇಕು, ಇವನಿಗೆ ಅನಿಸಿದ್ದು ಮಾಡೋಂಗಿಲ್ಲ. ಒಬ್ಬನಿಗೆ ಶಾರೀರಿಕ ದೌರ್ಬಲ್ಯ ಇರ್ತದೆ, ನಾನು ಸನ್ಯಾಸಿ ಆಗಬೇಕು ಅಂತ ಅನಿಸುತ್ತೆ, ಅವರಲ್ಲಿ ಆಗೋಂಗಿಲ್ಲ, ಅವ್ರು ಹೇಳಿದ್ದೇ ಮಾಡಬೇಕು. ಒಬ್ಬಳು ಹೆಣ್ಣಿದ್ದಾಳೆ, ಅವಳು ನಾನು ಟೀಚರ್ ಆಗ್ತೀನಿ ಅಂತಾಳೆ ನಮ್ಮಲ್ಲಿ, ಆಗಮ್ಮ ಅಂತಾರೆ, ಅಲ್ಲಿ ಆಗೋಂಗಿಲ್ಲ, ಅವ್ರು ಹೇಳಿದ್ದೇ ಆಗಬೇಕು. ಹೆಂಗಿದೆ ಗೊತ್ತಾ? ಚೀನಾದಲ್ಲಿ ಅವಳು ಮಗು ಹೆತ್ತಾಳೆ. ಮಗು ಹೆತ್ತಿದ ಮೇಲೆ 15 ದಿವಸಕ್ಕೆ ಆ ಮಗುನ ಬೇರೆದವ್ರ ಕೈಲಿ ಕೊಡ್ಬೇಕು. ಆಕೆ ನೋಡ್ಕೊಳಂಗಿಲ್ಲ ಅದನ್ನು, ಆಕೆ ಕೆಲಸಕ್ಕೆ ಹೋಗ್ಬೇಕು. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ನಾನು ಸ್ವಲ್ಪ ರಜೆ ಹಾಕ್ತೀನಿ ಅಂದರೆ ಶೂಟ್ ಮಾಡಿಬಿಡ್ತಾರೆ ಆಕಿನ. ನಿಮ್ಮ ತಂದೆ ನೋಡೋಕ್ಕೆ ಬೇರೆ ಇರ್ತಾರೆ, ನೀವು ಇಲ್ಲಿ ಅಂದರೆ ಅವಿನಾಭಾವ ಸಂಬಂಧವೂ ಇರಬಾರ್ದು ಅಂತ ಕೆಲವು ದೇಶಗಳಲ್ಲಿ. ಇಲ್ಲಿ ಹಂಗಿಲ್ಲ. ನಮ್ಮ ತಾಯಿ ಹೇಳಿದ್ಲು, ನೀವು ಜಾಬ್ ಮಾಡ್ತಿದ್ದೆ, ನಾನು ಬೇಡಪ್ಪ ಅಲ್ಲಿ ಇದ್ದು ಬೇಡ, ನೀನು ನಗರದ ಬಂದುಬಿಡು, ಬಿಟ್ಟು ನನ್ನ ಹತ್ರ ನಾ ಇರೋವರೆಗೂ ನಾನು ಹೆಂಗಿರಲಿ, ನಾ ಒಬ್ಬಕ್ಕೆ ಮಗ ನೀನು ಒಬ್ಬನೇ ಬಂದುಬಿಡು ಅಂದ್ಲು. ನಾನು ರಿಸೈನ್ ಮಾಡಿ ಬಂದೆ. ಅಂದರೆ ಇದು ಹಿಂದೂ ಧರ್ಮ. ತಾಯಿ ಅಲ್ಲಿ ಕೇಳೋಂಗಿಲ್ಲ, ತಾಯಿ ಮಾತು ಕೇಳಿದ್ಲು ಅಂದ್ರೆ ಅವ್ನು ಹೋಗೋಂಗಿಲ್ಲ. ಇದು ಕಮ್ಯುನಿಸ್ಟ್ ಸಿದ್ಧಾಂತ. ಇಸ್ಲಾಂನಲ್ಲಿ ಮೊನ್ನೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಇರಾನ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳನ್ನು ಹೊಡಿಲಿಕ್ಕೆ ಅಧಿಕಾರ ಇದೆಯಂತೆ, ಆದರೆ ಎಲುಬು ಮುರಿಯದೇ ಇರುವಂಗೆ ಹೊಡಿಬೇಕಂತೆ. ಕಾನೂನು ಅಂತಿದು. ಕಾನೂನು ಮಾಡಿದ್ದಾರೆ, ಪೇಪರಲ್ಲಿ ಬಂದಿದೆ ಮೊನ್ನೆ. ಎಲ್ಲರಿಗೂ ಅವರಿಗೆ ಬಂಧಿಸಿ ಹೊಡಿಲಿಕ್ಕೆ ಅವಕಾಶ ಇದೆಯಂತೆ, ಎಲುಬು ಮುರಿಯದೇ ಇರೋಂಗೆ ಹೊಡಿಬೇಕಂತೆ. ಇದು ಸರ್ಕಾರ ನಿರ್ಣಯ ಮಾಡ್ತದಂತೆ. ಸ್ವಾತಂತ್ರ್ಯ ಇರಬೇಕು, ಸ್ವೇಚ್ಛಾಚಾರ ಇರಬಾರ್ದು. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದು ಸ್ವೇಚ್ಛಾಚಾರ ಬಂದಿದೆ. ಅಂದರೆ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಮನ ಬಂದಂತೆ ಮಾತಾಡೋ ಸ್ವಾತಂತ್ರ್ಯ ಅಲ್ಲ,
ಹೌದ್ರಿ, ಎಲ್ಲರಿಗೂ ಸಮಾನವಾದ ಸಾಮಾಜಿಕ ಸಮಾನತೆ ಇದೆ. ಈಗ ಅಜ್ಜವರು ಅಡುಗೆ ಮಾಡಿಸ್ತಾರೆ, ನೀ ಇರೋಕೆ ಕುಂದ್ರಬೇಡ, ನೀ ಇಲ್ಲಿ ಕುಂದ್ರಬೇಡ ಅಲ್ಲ, ಅದು ಎಲ್ಲರಿಗೂ ಸಮಾನವಾಗಿರುವಂಥದ್ದು. ಹೌದ್ರಿ. ಆದರೆ ಸಾಮಾಜಿಕವಾಗಿ ನಾವು ಎಲ್ಲರೂ ಒಂದೇ ಅಲ್ಲ. ಈಗ ಸ್ವಾಮೀಜಿ ಸ್ಥಾನದಾಗ ನಾ ಕುಂದ್ರಕ್ಕೆ ಬರೋದಿಲ್ಲ, PSI ಜಾಗದಾಗ SP ಕುಂದ್ರಕ್ಕೆ ಬರೋದಿಲ್ಲ, ಹೆಡ್ ಮಾಸ್ತರ್ ಜಾಗದಾಗ ಮಾಸ್ತರ್ ಕುಂದ್ರಕ್ಕೆ. ಸಾಮಾಜಿಕವಾಗಿ ನಾವು, ವ್ಯಾವಹಾರಿಕವಾಗಿ ನಾವು ಬೇರೆ ಬೇರೆ, ಆದರೆ ನಾವು ಆಧ್ಯಾತ್ಮಿಕವಾಗಿ ನಾವು ಎಲ್ಲರೂ ಒಂದೇ. ಆತ್ಮ ಅನ್ನೋದು ಒಂದೇ. ಹೌದ್ರಿ. ಗಾಳಿ ತೊಗೊಳ್ಳುವಾಗ ನೀವು ಸ್ವಲ್ಪ ತಗೋ ಅಂದರೆ ಆಗ್ತದೆ. ಹೀಗೆ ಒಳ್ಳೇದಾಯ್ತು ತಾವು ಬಂದಿರೋದು. ಪುಸ್ತಕ ಕೊಡ್ತೀನಿ ತಮಗೆ.